Hello students, in this class we can discuss about the chapter Animal Kingdom. What are animals, or what is an animal? Animals are the multicellular heterotrophic organisms without cell wall and the chlorophyll. The animals are broadly classified into 11 major phylums in Animal Kingdom. They are Porifera, Cnidaria, Ctenophora, Platyhelminthes, Aschelminthes, Annelida, Arthropoda, Mollusca, Echinodermata, Hemichordata and Chordatas. The animals has been broadly classified based on these 6 points. They are, the first one is the levels of organism ಗಳನ್ನ ಅದರಲ್ಲೂ ಅನಿಮಲ್ಸ್ ಗಳನ್ನ ಈ 6 ಅಂಶಗಳನ್ನ ಆಧರಿಸಿ ವಿಂಗಡಣೆ ಮಾಡಿದ್ದಾವೆ. ಅದು ಯಾವ್ಯಾವುದು ಅಂದ್ರೆ, ಒಂದು ಲೆವೆಲ್ ಆಫ್ ಆರ್ಗನೈಸೇಷನ್, ಎರಡನೇದು ಬಾಡಿ ಸಿಮೆಟ್ರಿ, ಮೂರನೇದು ಜರ್ಮ್ ಲೇಯರ್ಸ್, ನಾಲ್ಕನೇದು ಬಾಡಿ ಕ್ಯಾವಿಟಿ, ಐದನೇದು ಸೆಗ್ಮೆಂಟೇಷನ್ ಆರ್ ಮೆಟಾಮರಿಸಮ್, ಆರನೇದು ಪ್ರೆಸೆನ್ಸ್ ಅಂಡ್ ಆಬ್ಸೆನ್ಸ್ ಆಫ್ ದ ನೋಟೋಕಾರ್ಡ್ಸ್. The first one is levels of organization. Based on the organization of the cells, the animals are grouped into 4 levels. ಅದ್ಯಾವುದು? ಸೆಲ್ಯುಲಾರ್ ಲೆವೆಲ್ ಆರ್ಗನೈಸೇಷನ್. ಇಲ್ಲಿ ಸೆಲ್ಸ್ಗಳೆಲ್ಲ ಒಗ್ಗೂಡಿರ್ತವೆ, ಯಾವುದೇ ಆರ್ಗನ್ಸ್ ಆಗಿರೋದಿಲ್ಲ. ಟಿಶ್ಯೂ ಲೆವೆಲ್ ಆರ್ಗನೈಸೇಷನ್, ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್, ದೆನ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆರ್ಗನೈಸೇಷನ್ ಅಂತ ಹೇಳಿ 4 ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಅನ್ನ ನಾವು ನೋಡ್ತೇವೆ. See, cellular level organization, where the cells are arranged loosely and aggregated together. We see that in Porifera. The cells are arranged into tissues. A group of cells having the same origin and performing the same function, we call it as tissues. The tissue level organization seen in Cnidaria and Ctenophores, and organ level organization, where the tissues are arranged into organs. We see that in higher animals from Platyhelminthes to Chordatas. Then organ system level organization, organs has been associated to form an organ system. Each system performs their individual physiological functions. We see that in the higher animals. So organ system of different animals shows complexities. For example, ಡೈಜೆಸ್ಟಿವ್ ಸಿಸ್ಟಮ್ ಇದೆ. ಆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ನಾವು 2 ತರ ನೋಡ್ತೇವೆ, ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಮತ್ತೆ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಯಾವುದನ್ನ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರೀತೇವೆ ಅಂತಂದ್ರೆ, ಯಾವ ಪ್ರಾಣಿಗಳಲ್ಲಿ ಕನ್ಸಿಸ್ಟ್ ಆಫ್ ಓನ್ಲಿ ಎ ಸಿಂಗಲ್ ಓಪನಿಂಗ್ ದಟ್ ಆಕ್ಟ್ಸ್ ಆಸ್ ಬೌತ್ ದ ಮೌತ್ ಅಂಡ್ ಎಂಡ್ಸ್. ಇಲ್ಲಿ ಏನಿದೆಯೋ ಹೈಡ್ರಾದಲ್ಲಿ ಮತ್ತೆ ಪ್ಲನೇರಿಯಾದಲ್ಲಿ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ನೋಡ್ತೇವೆ. ಇರೋದು ಒಂದೇ ಒಂದು ರಂಧ್ರ, ಅದು ಇಟ್ ಆಕ್ಟ್ಸ್ ಆಸ್ ಇನ್ ಬೌತ್ ದ ಮೌತ್ ಅಂಡ್ ದ ಏನಸ್. ಎರಡನೇದು ಯಾವುದು ಅಂದ್ರೆ ಕಂಪ್ಲೀಟ್ ಡೈಜೆಷನ್. ಯಾವುದು ಕಂಪ್ಲೀಟ್ ಡೈಜೆಷನ್ ಅಂತ ಕರಿತೇವೆ, ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೇವೆ ಅಂದ್ರೆ, ಯಾವ ಡೈಜೆಸ್ಟಿವ್ ಸಿಸ್ಟಮ್ಗೆ 2 ರಂಧ್ರಗಳಿರ್ತಾವೋ, ಒಂದು ಮೌತ್ ಮತ್ತು ಇನ್ನೊಂದು ಏನಸ್, ದಟ್ ಕೈಂಡ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. We see that in higher animals. Circulatory system are of 2 types, open ಮತ್ತೆ closed circulatory system. ಯಾವುದನ್ನ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರಿತೇವೆ ಅಂತಂದ್ರೆ, ಯಾವ ಸರ್ಕ್ಯುಲೇಟರಿ ಸಿಸ್ಟಮ್ಗಳಲ್ಲಿ ರಕ್ತ ನಾಳದ ಒಳಗೆ ಹರಿಯೋದಿಲ್ವೋ, ಅದರ ಬದಲಾಗಿ ಆ ಟಿಶ್ಯೂಸ್ಗಳ ನಡುವೆ ತಮ್ಮದೇ ಆದಂತಹ ಒಂದು ಕ್ಯಾವಿಟಿಯನ್ನು ನಿರ್ಮಾಣ ಮಾಡಿಕೊಂಡು ಹರಿದಾಡ್ತವೋ ಅಂತಹ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರೀತೇವೆ. ಯಾವುದನ್ನ ಕ್ಲೋಸ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರೀತೇವೆ ಅಂತಂದ್ರೆ,
if the blood flows inside the blood vessels and blood capillaries. That kind of circulatory system is called as closed circulatory system. Closed circulatory system ಅನ್ನ ನಾವು ಅಡ್ವಾನ್ಸ್ಡ್ ಅನಿಮಲ್ಸ್ ಗಳಲ್ಲಿ ನೋಡ್ತಾ ಬರ್ತೇವೆ. The classification of animals based on symmetry, ಅಂದ್ರೆ ಕಟ್ ಮಾಡಿದ್ರೆ ಎರಡು ಈಕ್ವಲ್ ಪಾರ್ಟ್ಸ್ ಬರುತ್ತೋ ಇಲ್ವೋ ಅಥವಾ ಕಟ್ ಮಾಡಿದ್ರೆ ನಮಗೆ ಈಕ್ವಲ್ ಪಾರ್ಟ್ಸ್ಗಳು ಸಿಗುತ್ತೋ ಇಲ್ವೋ ಅನ್ನೋದನ್ನ ಆಧರಿಸಿ ನಾವು ಪ್ರಾಣಿಗಳನ್ನ ವಿಂಗಡಣೆ ಮಾಡಿದ್ದೇವೆ. ಬೇಸ್ಡ್ ಆನ್ ದ ಸಿಮಿಟ್ರಿ ವಿ ಹ್ಯಾವ್ ಬೀನ್ ಬ್ರಾಡ್ಲಿ ಕ್ಲಾಸಿಫೈಡ್ ದ ಅನಿಮಲ್ಸ್ ಇಂಟು 3 ಟೈಪ್ಸ್. ಯಾವುದು? ಎಸಿಮೆಟ್ರಿಕಲ್, ರೇಡಿಯಲಿ ಸಿಮೆಟ್ರಿಕಲ್, ಬೈಲ್ಯಾಟ್ರಲಿ ಸಿಮೆಟ್ರಿಕಲ್. ಯಾವುದನ್ನ ಎಸಿಮೆಟ್ರಿಕಲ್ ಅಂತ ಕರೀತೇವೆ ಅಂತಂದ್ರೆ, ನಾವು ಹೆಂಗ್ ಕತ್ತರಿಸಿದ್ರು 2 ಈಕ್ವಲ್ ಪಾರ್ಟ್ಸ್ ಸಿಗದೆ ಇರುವಂತಹ ಪ್ರಾಣಿಗಳೇನಿದೆಯೋ ಅವುಗಳನ್ನ ಎಸಿಮೆಟ್ರಿಕಲ್ ಅಂತ ಕರೀತೇವೆ. ರೇಡಿಯಲಿ ಸಿಮೆಟ್ರಿಕಲ್ ಯಾವುದು ಅಂತಂದ್ರೆ, ಹೆಂಗ್ ಕಟ್ ಮಾಡಿದ್ರು 2 ಈಕ್ವಲ್ ಪಾರ್ಟ್ಸ್ ಬರ್ತದೆ ಅಂತ ಅದನ್ನ ರೇಡಿಯಲಿ ಸಿಮೆಟ್ರಿಕಲ್ ಅಂತ ಕರಿತೇವೆ. ಸ್ಟಾರ್ ಫಿಶ್ ರೇಡಿಯಲಿ ಸಿಮೆಟ್ರಿಕಲ್ ಅನಿಮಲ್ಸ್, ಅದನ್ನ ಹೆಂಗ್ ಕಟ್ ಮಾಡಿದ್ರು ನಮಗೆ 2 ಈಕ್ವಲ್ ಪಾರ್ಟ್ಸ್ ಬರ್ತಾ ಹೋಗ್ತದೆ. ಬೈಲ್ಯಾಟ್ರಲಿ ಸಿಮೆಟ್ರಿಕಲ್, ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಯಾವುದು ಅಂತಂದ್ರೆ, ಯಾವುದಾದ್ರೂ ಒಂದು ಪ್ಲೇನ್ ಇಂದ ಕಟ್ ಮಾಡಿದ್ರೆ ಮಾತ್ರ 2 ಈಕ್ವಲ್ ಪಾರ್ಟ್ಸ್ ಸಿಗುತ್ತೆ ಅಂತ ಅದನ್ನ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಅಂತ ಕರಿತಾ ಹೋಗ್ತವೆ. ಎಕ್ಸಾಂಪಲ್, ಸಿ ಹಿಯರ್, ದ ಹ್ಯೂಮನ್ is the bilaterally symmetrical animal. Beetle is also a bilaterally symmetrical animals. Asymmetry, a body cannot be divided into 2 equal halves. Most poriferans, snails ಎಲ್ಲ asymmetrical. ರೇಡಿಯಲಿ ಸಿಮೆಟ್ರಿಕಲ್ ಯಾವುದು ಅಂತ ಹೇಳಿದ್ರೆ, ರೇಡಿಯಲಿ ಸಿಮೆಟ್ರಿಕಲ್ ಹೆಂಗ್ ಕಟ್ ಮಾಡಿದ್ರು 2 ಈಕ್ವಲ್ ಹಾಫ್ಸ್ ಬರುತ್ತೆ. ಅದಕ್ಕೆ ಯಾವ್ಯಾವ್ದು ಎಕ್ಸಾಂಪಲ್ ಅಂದ್ರೆ ಪೋರಿಫರೆನ್ಸ್, ನೈಡೀರಿಯಾಸ್, ಎಖೈನೋಡರ್ಮ್ಸ್, ಸ್ಟಾರ್ಫಿಶ್ ಅಂತ ಹೇಳಿದ್ನಲ್ಲ ಅದು. ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಯಾವುದು ಅಂತಂದ್ರೆ, ಯಾವ್ದಾದ್ರೂ ಒಂದು ಕಡೆಯಿಂದ ಕಟ್ ಮಾಡಿದ್ರೆ ಮಾತ್ರ 2 ಈಕ್ವಲ್ ಹಾಫ್ಸ್ ಬರಬೇಕು ಅಂತ ಅದನ್ನ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಅಂತ ಕರಿತೇವೆ. ಎಕ್ಸಾಂಪಲ್, ಕಾರ್ಡೆಟ್ಸ್ ಹ್ಯೂಮನ್ಸ್, ಪ್ಲಾಟಿಹೆಲ್ಮಿಂಥಸ್, ಅಡಲ್ಟ್ ಎಖೈನೋಡರ್ಮ್ಸ್ ಎಕ್ಸೆಪ್ಷನ್ ಅಷ್ಟೇ ಅದು. ಸೊ ಇವೆಲ್ಲ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಅನಿಮಲ್ಸ್. ದ ಕ್ಲಾಸಿಫಿಕೇಶನ್ ಆಫ್ ಅನಿಮಲ್ಸ್ ಬೇಸ್ಡ್ ಆನ್ ಜರ್ಮ್ ಲೇಯರ್ಸ್. ಯಾವುದು ಜರ್ಮ್ ಲೇಯರ್ಸ್? ಆಫ್ಟರ್ ಫರ್ಟಿಲೈಸೇಷನ್ ಝೈಗೋಟ್ ಆಗುತ್ತೆ. ಆ ಝೈಗೋಟ್ ಅಂಡರ್ಗೋಸ್ ಕ್ಲೀವೇಜ್ ಟು ಗಿವ್ ರೈಸ್ ಟು ಎಂಬ್ರಿಯೋ, ಭ್ರೂಣ ಆಗುತ್ತೆ. ಆ ಭ್ರೂಣ ಆಗುವುದಕ್ಕೂ ಮೊದಲೇ ಮಾಸ್ ಆಫ್ ಸೆಲ್ಸ್ ಗಳೇನಾಗ್ತವೋ ಅದನ್ನ ಮಾರುಲ್ಲಾ ಅಂತ ಕರಿತೇವೆ. ಅದಾದ್ಮೇಲೆ ಬ್ಲಾಸ್ಟುಲಾ, ಅದಾದ್ಮೇಲೆ ಗ್ಯಾಸ್ಟ್ರುಲಾ, ಇವೆಲ್ಲ ಬಂದ ಮೇಲೆ ಡರ್ಮಲ್ ಲೇಯರ್ಸ್ ಗಳು ಹುಟ್ಕೊಳ್ತವೆ. ಆ ಡರ್ಮಲ್ ಲೇಯರ್ಸ್ 3 ಇದಾವೆ: ಎಕ್ಟೋಡರ್ಮ್, ಮೀಸೋಡರ್ಮ್, ಎಂಡೋಡರ್ಮ್ ಅಂತ. ಈ ಒಂದು ಡರ್ಮಲ್ ಲೇಯರ್ಸ್ ಗಳನ್ನೇ ಜರ್ಮೈನಲ್ ಲೇಯರ್ಸ್ ಅಥವಾ ಜರ್ಮ್ ಲೇಯರ್ಸ್ ಅಂತ ಕರೀತಾ ಹೋಗ್ತವೆ. ಅದನ್ನ ಆಧರಿಸಿ ನಾವು ಪ್ರಾಣಿಗಳನ್ನ ವಿಂಗಡಣೆ ಮಾಡಿದ್ದೇವೆ. ಸಿ, ದ ಎಂಬ್ರಿಯೋ ಆಫ್ ವಿಚ್ ಆಲ್ ದ ಬಾಡಿ ಆರ್ಗನ್ಸ್ ಆರ್ ಫಾರ್ಮ್ಡ್ ಬೇಸ್ಡ್ ಆನ್ ದ ನಂಬರ್ ಆಫ್ ಜರ್ಮ್ ಲೇಯರ್ಸ್ ಇನ್ ಅನಿಮಲ್ಸ್ ಆರ್ ಆಫ್ 2 ಟೈಪ್ಸ್. ಅದು ಯಾವ್ಯಾವುದು ಅಂದ್ರೆ, ಒಂದು ಡಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ಮತ್ತು ಇನ್ನೊಂದು ಟ್ರಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್. ಯಾವುದನ್ನ ಡಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ಅಂತ ಕರೀತೇವೆ ಅಂತಂದ್ರೆ, those animals which contains only the 2 germ layers, ಕೇವಲ 2 ಮಾತ್ರ ಇರುವಂತಹದ್ದು. ಅದು ಯಾವುದು ಅಂತಂದ್ರೆ ಎಕ್ಟೋಡರ್ಮ್ ಮತ್ತೆ ಎಂಡೋಡರ್ಮ್. ಮೀಸೋಡರ್ಮ್ ಇರೋದಿಲ್ಲ, ಅದರ ಬದಲಾಗಿ ಮೀಸೋಗ್ಲಿಯಾ ಅನ್ನುವಂತಹ ಒಂದು ಪದರ ಇರ್ತಾ ಹೋಗ್ತದೆ. ಟ್ರಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ಯಾವುದು ಅಂತಂದ್ರೆ, ವಿಚ್ ಆರ್ ಮೇಡ್ ಅಪ್ ಆಫ್ 3 layers, ಎಕ್ಟೋಡರ್ಮ್, ಎಂಡೋಡರ್ಮ್ ಮತ್ತೆ ಮೀಸೋಡರ್ಮ್ ಇತ್ತು ಅಂತಂದ್ರೆ, see, this is triploblastic, this is the diploblastic animals. Diploblastic, 2 germ layers, ectoderm and inner endoderm. In between that we see a jelly-like layer called as mesoglia present in Nigeria and the Chenopura. In case of diploblastic animals, we see the 3 germ layers, that is an outer ectoderm, middle mesoderm and inner endoderm. Platyhelminths to chordates. Now
ಟ್ರಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ಗಳನ್ನ ನೋಡ್ತೇವೆ. ನೆಕ್ಸ್ಟ್, ಬೇಸ್ಡ್ ಆನ್ ದ ಬಾಡಿ ಕ್ಯಾವಿಟಿ. ಬಾಡಿ ಕ್ಯಾವಿಟಿ ಅಂತಂದ್ರೆ ಎಂಟಿ ಕ್ಯಾವಿಟಿ, ಅದನ್ನ ಸೀಲೋಮ್ ಅಂತ ಕರೀತೇವೆ. ಬೇಸ್ಡ್ ಆನ್ ದಿಸ್, ಸೀಲೋಮ್ ಮೀನ್ಸ್ it is a cavity lined with the mesoderm. It is seen between the body wall and the gut wall, right? Body wall ಮತ್ತು gut wall ನ ನಡುವೆ ಇರುವಂತಹ ಈ ಎಂಟಿ ಕ್ಯಾವಿಟಿಯನ್ನ ನಾವು ಏನಂತ ಕರೀತೇವೆ ಅಂದ್ರೆ ಸೀಲೋಮ್ ಅಂತ ಕರೀತೇವೆ. It is lined always by the mesoderm. The coelom separates the muscles of the gut and the body wall. Based on the nature of coelom, animals are of three types. ಈ ಯಾವ ತರದ ಸೀಲೋಮ್ ಇದೆಯಾ ಇಲ್ವಾ ಅನ್ನೋದನ್ನಾಧರಿಸಿ ಪ್ರಾಣಿಗಳನ್ನ ಮೂರು ಭಾಗವಾಗಿ ವಿಂಗಡಣೆ ಮಾಡ್ತವೆ. ಅದು ಯಾವುದು ಅಂತಂದ್ರೆ, ಒಂದು ಎಸಿಲೋಮೇಟ್, ಎರಡನೇದು ಸುಡೋಸಿಲೋಮೇಟ್, ಮತ್ತಿನ್ನೊಂದು ಸಿಲೋಮೇಟ್. ಯಾವುದನ್ನ ಎಸಿಲೋಮೇಟ್ ಅಂತ ಕರೀತೇವೆ? Acoelomate, where the coelom is completely absent, the space between the body wall and the digestive cavity is absent. It is filled with the matrix, that is an parenchyma. Example, Porifera to Platyhelminthes. Pseudocoelomate ಯಾವುದು? False coelom ಇರುವಂತದ್ದು. Here the body cavity is lined by the mesoderm, no doubt, but mesoderm is scattered like a pouches. Hilli, it has been, the mesoderm has been scattered like in pouches. It is seen in Aschelminthes. Coelomate, true coelom iruvantaddu. We know that this is the true coelom. It is always lined by the mesoderms, right? It is called as the true coelomate animals. Here the coelom arises from the mesoderm, Annelida to chordata. The classification of animals based on their segmentations, that means metamerism. Metamerism means it is the phenomenon in which the body or the organ is externally and internally divided into repeated segments. Segmented animals anna ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. They are called as metamers. Each segment is called as metamers. Example is annelids, that is an earthworm, and arthropods. Based on the presence and absence of notochord, right? Notochord ಯಾವುದು? It is a mesodermally derived supporting rod, ಬೆನ್ಗಂಬದ ಮೂಳೆ ಅಂತ ಕರಿತೀವಲ್ಲ, that is an formed on the dorsal side during the embryonic development in some animals. Embryonic development ಆಗುವಂತ ಸಂದರ್ಭದಲ್ಲೇ ಒಂದು ಹ್ಯಾಲೋ ರಾಡ್ ಲೈಕ್ ಸ್ಟ್ರಕ್ಚರ್ಸ್ ಏನು ಉಟ್ಕೊಳ್ಳುತ್ತೋ ಅದೇ ನೋಟೋಕಾರ್ಡ್. ಅನಿಮಲ್ಸ್ ವಿತ್ ನೋಟೋಕಾರ್ಡ್ ಆರ್ ಕಾಲ್ಡ್ ಎಸ್ ಕಾರ್ಡೆಟಾಸ್. ಅವುಗಳನ್ನು ಹೊಂದಿರುವಂತವನ್ನ ಕಾರ್ಡೆಟಾ ಅಂತ ಕರೀತೇವೆ. ಅದು ಇಲ್ಲ ಅಂತಂದ್ರೆ ಅವುಗಳನ್ನ ನಾನ್ ಕಾರ್ಡೆಟ್ಸ್ ಅಂತ ಕರೀತಾ ಹೋಗ್ತೇವೆ. ಕಿಂಗ್ಡಮ್ ಅನಿಮಾಲಿಯಾ ಅಟ್ ದ ಗ್ಲಾನ್ಸ್. ನಾನು ಇಲ್ಲಿಯವರೆಗೆ ಬೇಸ್ಡ್ ಆನ್ ದ ಕ್ರೈಟೀರಿಯಾಸ್ ಅಂಡ್ ಬೇಸ್ಡ್ ಆನ್ ವಾಟ್ ದ ಅನಿಮಲ್ಸ್ ಹ್ಯಾಸ್ ಬಿನ್ ಕ್ಲಾಸಿಫೈಡ್ ಅಂತ ಹೇಳಿದ್ನೋ ಅವುಗಳನ್ನು ಆಧರಿಸಿ ಹೇಳೋದಾದ್ರೆ, ದ ಕಿಂಗ್ಡಮ್ಸ್ ಸೆಲ್ಯುಲಾರ್ ಲೆವೆಲ್, ಟಿಶ್ಯೂ ಅಂಡ್ ಆರ್ಗನ್ ಲೆವೆಲ್ ಆರ್ಗನೈಸೇಷನ್. ಸೆಲ್ಯುಲಾರ್ ಲೆವೆಲ್ ಯಾವಾಗಲೂ ಮೋಸ್ಟ್ಲಿ ದೇ ಆರ್ ಎಸಿಮೆಟ್ರಿಕಲ್, ರೈಟ್? ಸೆಲ್ಯುಲಾರ್ ಲೆವೆಲ್ ಆರ್ಗನೈಸೇಷನ್ಗೆ ಎಕ್ಸಾಂಪಲ್ ಪೋರಿಫೆರಾ, ಅದು ಯಾವಾಗಲೂ ಎಸಿಮೆಟ್ರಿಕಲ್ ಆಗಿದ್ದು ಎಸಿಲೋಮೇಟ್ ಆಗಿರ್ತವೆ. ಯಾವ ಫೈಲಮ್ ಅಲ್ಲಿ ನಾವು ಜೀವಿ ನೋಡ್ತೇವೆ ಅಂದ್ರೆ ಪೋರಿಫೆರಾದಲ್ಲಿ ನೋಡ್ತೇವೆ. ದ ನೆಕ್ಸ್ಟ್ ಇಸ್ ಅನ್ ಟಿಶ್ಯೂ ಲೆವೆಲ್ ಆರ್ಗನೈಸೇಷನ್ ಮತ್ತೆ ಆರ್ಗನ್ ಸಿಸ್ಟಮ್ ಲೆವೆಲ್ ಆರ್ಗನೈಸೇಷನ್ ಅಲ್ಲಿ ನಾವು ಈ ಎರಡು ತರದ್ದು ನೋಡ್ತೇವೆ. ಸಿಮೆಟ್ರಿಕಲ್ಲಿ ರೇಡಿಯಲಿ ಸಿಮೆಟ್ರಿಕಲ್, ಬೈಲ್ಯಾಟ್ರಲ್ ಸಿಮೆಟ್ರಿಕಲ್ ಎರಡನ್ನು ನೋಡ್ತೇವೆ. ರೇಡಿಯಲಿ ಸಿಮೆಟ್ರಿಕಲ್ ಹೆಂಗ್ ಕಟ್ ಮಾಡಿದ್ರು 2 ಈಕ್ವಲ್ ಹಾಫ್ಸ್ ಬಂದ್ರೆ ಅದು ರೇಡಿಯಲಿ ಸಿಮೆಟ್ರಿಕಲ್. ಅವು ಎಸಿಲೋಮೇಟ ಆಗಿರ್ತವೆ, ಸೀಲೋಮಿಕ್ ಕ್ಯಾವಿಟಿ ಇರೋದಿಲ್ಲ. ಅವುಗಳ ಎರಡು ಫೈಲಮ್ ಅಲ್ಲಿ ನೋಡ್ತವೆ, ಸೆಲೆಂಟ್ರೇಟಾ ಮತ್ತೆ ಥಿನೋಪೊರಾ. ಸೊ ಬೈಲಾಟ್ರಲಿ ಸಿಮೆಟ್ರಿಕಲ್ ಅಲ್ಲಿ ಎಸಿಲೋಮೇಟ್ಸ್ ನೋಡ್ತವೆ, ಸುಡೋಸಿಲೋಮೇಟ್ ನೋಡ್ತವೆ,
ಸೀಲೋಮೇಟ್ಸ್ ನೋಡ್ತೇವೆ. ಎ ಸೀಲೋಮೇಟ್ಸ್ ಅಲ್ಲಿ ಪ್ಲಾಟಿ ಅಲ್ಮಂಥಸ್. ಸಿ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆರ್ಗನೈಸೇಷನ್, ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಎ ಸೀಲೋಮೇಟ್ಸ್, ಪ್ಲಾಟಿ ಅಲ್ಮಂಥಸ್. ಈ ರೀತಿಯಾಗಿ ಬರೆದಿಟ್ಕೊಳ್ಳಿ. ಟಿಶ್ಯೂ ಲೆವೆಲ್ ಅಥವಾ ಆರ್ಗನ್ ಸಿಸ್ಟಮ್ ಲೆವೆಲ್ ಆರ್ಗನೈಸೇಷನ್, bilaterally symmetrical pseudocoelomates, ascalmanthus. Organ system level organization, bilaterally symmetrical coelomates. ಯಾವ್ಯಾವ್ದು ಬರ್ತದೆ? Annelida, Arthropoda, Mollusca, Echinodermata, Hemichordata and Chordatas. Next we can discuss about the individual phylums, that is phylum Porifera. ಯಾವುದನ್ನ ಪೋರಿಫೆರಾಸ್ ಅಂತ ಕರೀತೇವೆ ಅಂತಂದ್ರೆ the pore bearing organisms are called as poriferas. ಅವುಗಳಲ್ಲಿ ಪ್ರಮುಖವಾದಂತಹ ಪಾಯಿಂಟ್ಸ್ ಗಳು ಯಾವುದು ಅಂತಂದ್ರೆ the ಗ್ರೇಟ್ ಲೆವೆಲ್ ಆಫ್ ಆರ್ಗನೈಸೇಷನ್ ಯಾವುದು ಅಂದ್ರೆ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನು ನೋಡ್ತೇವೆ. ಬಾಡಿ ಸಿಮಿಟ್ರಿಯನ್ನು ನೋಡ್ತು ಅಂತಂದ್ರೆ ಈಗಾಗಲೇ ನಿಮಗೆ ಗೊತ್ತಿದೆ ದೇ ಆರ್ ಎಸಿಮೆಟ್ರಿಕಲ್ ಅಂತ. ಜರ್ಮ್ ಲೇಯರ್ಸ್ ಗಳು ಎಷ್ಟಿದಾವೆ ಅಂದ್ರೆ 2 ಜರ್ಮ್ ಲೇಯರ್ಸ್, ದಟ್ ಮೀನ್ಸ್ ದ ಡಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್. ಸೀಲೋಮೇಟ್ ಅಂದ್ರೆ ನೋ ಸೀಲೋಮಿಕ್ ಕ್ಯಾವಿಟಿ ಇಸ್ ಆಬ್ಸೆಂಟ್, ಹೆನ್ಸ್ ಇಟ್ ಇಸ್ ಅನ್ ಎಸಿಲೋಮೇಟ್. ಹ್ಯಾಬಿಟ್ ಅಂಡ್ ಹ್ಯಾಬಿಟೇಟ್ ಎಲ್ಲಿ ನೋಡ್ತೇವೆ ಅವುಗಳನ್ನ ಅಂತಂದ್ರೆ ಆರ್ ಕಂಪ್ಲೀಟ್ಲಿ ಅಕ್ವಾಟಿಕ್. ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲ, ಆರ್ಗನ್ ಸಿಸ್ಟಮ್ ಲೆವೆಲೇ ಇಲ್ಲದೆ ಇರೋದ್ರಿಂದ ಇದ್ಯಾವುದು ಇಲ್ಲ. ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೋತ್ ಬೈ ಸೆಕ್ಷುವಲ್ ಅಂಡ್ ಎಸೆಕ್ಷುವಲ್ ಮೆಥಡ್ಸ್. ಅದರ ಯುನಿಕ್ ಫೀಚರ್ಸ್ ಯಾವುದು ಮತ್ತೆ ಎಕ್ಸಾಂಪಲ್ಸ್ ಗಳನ್ನ ಸಮೇತವಾಗಿ ಒಂದೊಂದಾಗಿ ಆ ಫೈಲಮಿನ ಬಗ್ಗೆ ತಿಳ್ಕೊಳ್ತಾ ಬರೋಣ. ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಫೈಲಮ್ Porifera. Grades of organization, cellular level, symmetry, mostly they are asymmetrical, very few are radially symmetrical. Germ layers ಎಷ್ಟಿದಾವೆ? only 2 coelom acoelomates. ಅದಕ್ಕೆ germ layers ಬರೋದಿಲ್ಲ ಬಿಕಾಸ್ ಅದರ ಒಂದು ಲೈಫ್ ಸ್ಟೈಲ್ ಆಗಿರೋದ್ರಿಂದ. ಹ್ಯಾಬಿಟ್ ಮತ್ತು ಹ್ಯಾಬಿಟೇಟ್, most of them are aquatic marine forms and they have been sedentary. Term ಜ್ಞಾಪಕ ಇರಲಿ. Sedentary means attached to the substratum. They are solitary, ಒಂದೊಂದೇ ವಾಸ ಮಾಡಬಹುದು ಅಥವಾ ಗುಂಪಾಗಿ ವಾಸ ಮಾಡಬಹುದು. ಅದನ್ನ ಕೊಲೋನಿಯಲ್ ಅಂತ ಕರೀತಾರೆ. ಡೈಜೆಸ್ಟ್ ಸಿಸ್ಟಮ್ ನಾನು ಹೇಳಿದೆ, ಇಟ್ ಈಸ್ ಅನ್ ಆಬ್ಸೆಂಟ್. intracellular digestion takes place, that means the individual cell which are called as coinocytes, ಆ ಸೆಲ್ಗಳು ಡೈಜೆಷನ್ ಗೆ ಸಪೋರ್ಟ್ ಮಾಡುವಂತದ್ದಾಗಿದೆ. ರೆಸ್ಪಿರೇಟರಿ ಸಿಸ್ಟಮ್ ಇಲ್ಲ, ಸರ್ಕ್ಯುಲೇಟರಿ ಸಿಸ್ಟಮ್ ಇದರಲ್ಲಿ ಇಲ್ಲ. ರೀಪ್ರೊಡಕ್ಷನ್ ಇದೆ. asexually by fragmentation, sexual reproduction is also present by producing the sex gametes. hermaphrodite ಅಂದ್ರೆ male and female sex organs are present in the same individual. Internal fertilization ಆಗುತ್ತೆ. ಅಂದ್ರೆ internal fertilization means if the both male and the female gametes ಗಳ fusion, if it takes place inside the organism, ಅದನ್ನ internal fertilization ಅಂತ ಕರೀತೇವೆ. Development is indirect. Indirect ಅಂತಂದ್ರೆ it consists of a larval stage ಅಂತ ಅರ್ಥ. ಯುನಿಕ್ ಫೀಚರ್ಸ್, ಒಂದು ಸ್ಪೆಷಲ್ ಫೀಚರ್ಸ್ ಯಾವುದು ಇವುಗಳಲ್ಲಿ ಅಂತಂದ್ರೆ ವಾಟರ್ ಕೆನಾಲ್ ಸಿಸ್ಟಮ್ ಮರಿಬಾರದು. ಇದು ಒಂಥರ ಉತ್ತದ ರೀತಿಯಾಗಿರ್ತದೆ. ವಾಟರ್ ಕೆನಾಲ್ ಸಿಸ್ಟಮ್ ಯಾವುದು ಅಂತಂದ್ರೆ ದ ವಾಟರ್ ಎಂಟರ್ಸ್ ಥ್ರೂ ದ ಆಸ್ಟಿಯಾ. ಪೋರಿಫೆರಾ ಯಾಕೆ ಅಂತಂದ್ರೆ ದೇಹವೆಲ್ಲ ಸಣ್ಣ ಸಣ್ಣ ರಂಧ್ರಗಳನ್ನು ಹೊಂದಿರೋದ್ರಿಂದಾನೇ ಇವುಗಳನ್ನ ಪೋರಿಫೆರಾಸ್ ಅಂತ ಕರೀತೇವೆ. So it consists of a minute pores which are called as an ostia in the body wall, where it enters into the body canal, which is called as spongicle. So ಅದು ಹೊರಗಡೆಗೆ ಓಪನ್ ಆಗೋದು ಎಲ್ಲಿಗೆ ಅಂತಂದ್ರೆ ಒಂದು ರಂಧ್ರ ಇದೆ, ಅದನ್ನ ಆಸಿಕ್ಯುಲಮ್ ಅಂತ ಕರೀತೇವೆ. ಆಸಿಕ್ಯುಲಮ್ ಇಂದ ಹೊರಗೆ ಬರ್ತದೆ. See, this is an ostia, this is the spongicle and this is an ossiculum.
The canal system is used for food gathering, gases exchange and removal of wastes. Unique features alle sponges seal and canal. The sponges seal and the canal is lined by the specialized cells called as choanocytes or the collar cells. ನಿಮಗೆಲ್ಲ ಗೊತ್ತಿದೆ is entire sponges is made up of many calcareous thorn like structures called as spicules. ಮುಳ್ಳುಗಳ ರೀತಿಯಾಗಿರುವಂತಹದ್ದು ಏನಿದೆಯೋ ಅವನ್ನ ಸ್ಪಿಕ್ಯೂಲ್ಸ್ ಅಂತ ಕರೀತೇವೆ. ಅವುಗಳಿಂದಾನೇ ಈ ಒಂದು ಸ್ಕೆಲಿಟಲ್ ಫ್ರೇಮ್ ವರ್ಕ್ ಸಿಕ್ಕಿರೋದು ಈ ಸ್ಪಾಂಜಸ್ ಗಳಿಗೆ. See, the body is supported by the spicules and spongin fibers. Note ಮಾಡ್ಕೊಳ್ಳಿ, the body is supported by the spicules and the spongin fibers. See, this is an ostiole. These are all the spicules, right? And these spicules, in addition to that, it consists of a specialized cells called amoebocytes or amoeboid cells. Helps for digestion and also transferring the digested food materials into another cells. This is a collar or the choanocytes. The examples for the phylum Poriferas are Cycon, which is seen in the marine water, Spongilla, freshwater sponges. ಇದು ಕೇವಲ ಫ್ರೆಶ್ ವಾಟರ್ ನಲ್ಲಿ ಮಾತ್ರ ಸಿಗುವಂತದ್ದು. ಇದನ್ನ ಸೆಕೆಂಡ್ ಇಯರ್ PUC ಫಸ್ಟ್ ಚಾಪ್ಟರ್ ಅಲ್ಲಿ ಸ್ಪಾಂಜೆಲ್ಲಾ ರೀಪ್ರೊಡ್ಯೂಸ್ asexually by the gemmules ಅಂತ ಡಿಸ್ಕಸ್ ಮಾಡಿದ್ದೇವೆ. ಆ ಜಿಮ್ಯೂಲ್ ಸ್ಟ್ರಕ್ಚರು ಇಟ್ ಈಸ್ ಎನ್ ಡಾರ್ಮೆಂಟ್ ಸ್ಟ್ರಕ್ಚರು. ಅಡ್ವರ್ಸ್ ಎನ್ವೈರನ್ಮೆಂಟಲ್ ಕಂಡೀಷನ್ ಅನ್ನ ಟೈಡ್ ಓವರ್ ಮಾಡ್ಕೊಳ್ಳಿಕ್ಕೆ ಹುಟ್ಟುವಂತಹದ್ದು ಫ್ರೆಶ್ ವಾಟರ್ ಸ್ಪಾಂಜಸ್ ಅಲ್ಲಿ ಮಾತ್ರ ನೋಡ್ತೇವೆ. ನೆಕ್ಸ್ಟ್ ಈಸ್ ಅನ್ ಯೂಸ್ಪಾಂಜಿಯಾ, ಕಾಮನ್ಲಿ ಕಾಲ್ಡ್ ಆಸ್ ಬಾತ್ ಸ್ಪಾಂಜ್. ರೈಟ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಮುಂದಿನ ಫೈಲಮ್ಸ್ ಗಳನ್ನ ಡಿಸ್ಕಸ್ ಮಾಡ್ತೇನೆ.